ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ಕೀರ್ತಿ ವಿತ್ ಋಷಿ ಕುಮಾರಸ್ವಾಮೀಜಿ. ಗುರುಗಳೇ ಹೇಳ್ತಾ ಇದ್ರಿ ನ್ಯೂಸ್ ಓದ್ಬೇಕಂತ ಆಸೆ ಇದೆ ನಂಗೆ ಅಂತ. ಇದೆಯಾ? ಯಾವಾಗ್ಲೂ ಇತ್ತು, ಈಗೇನು ಮಾಡೋಣ ಮುಂದೆ ಯಾವಾಗಾದ್ರೂ. ಇಲ್ಲ ಗುರುಗಳೇ, ನಾನೀಗ ಇವಾಗ ನಮ್ ಶೋ ನಡೀತಿದೆ, ಒಂದು ಹೆಡ್ಲೈನ್ಸ್ ಹೇಳ್ಬೇಕಪ್ಪ, ನೀವು ಹೆಂಗೆ ಹೇಳ್ತೀರಿ? ಯಾವ ತರ ಬೇಕು ನಿಮ್ಗೆ? ಈಗ ನನ್ನ ಶೋಗೆ ನೀವು ಬಂದಿದ್ದೀರಾ ಅಲ್ಲ, ನ್ಯೂಸ್ ತರ ಬೇಕು. ನ್ಯೂಸ್ ತರ ಹೆಡ್ಲೈನ್ಸ್ ಸ್ಟೋರಿ. ರಂಗನಾಥ್ ಭಾರದ್ವಾಜ್ ಅವ್ರು ನೋಡಿ ನಿಮ್ಗೆ ಇಂಪ್ರೆಸ್ ಆಯ್ತು ಅಂತ ಹೇಳಿದ್ರಲ್ಲ. ಯಾರು ಇಂಪ್ರೆಸ್ ಅಂತಲ್ಲ, ಅವರೆಲ್ಲ ಒಂದು ವಿಶೇಷ, ಅವರವರಲ್ಲೇ ತನ್ನದೇ ಆದ ಮ್ಯಾನರಿಸಮ್ ಇಟ್ಕೊಂಡವ್ರು. 100% ಒಬ್ಬೊಬ್ರು ಒಂದೊಂದು ಮ್ಯಾನರಿಸಮ್ ನಲ್ಲಿ ನಿಮ್ಮ ಮ್ಯಾನರಿಸಮ್ ಅಲ್ಲಿ ಬೇಕಪ್ಪ ಅವ್ರವ್ರದ್ದು ಮಾಡ್ಕೊಂಡವ್ರೆ. ಅಯ್ಯೋ ಈಗ ಬೇಡ, ಮುಂದಕ್ಕೆ ನೆಕ್ಸ್ಟ್ ಬ್ರೇಕ್ ಆದ ನಂತರ ಆಮೇಲೆ ಅಯ್ಯೋ ನಿನ್ ಕೈಲಿ ಓದಿಸ್ತೀನಿ. ಒಂದ್ ಹೆಡ್ಲೈನ್ ಹೆಡ್ಲೈನ್ ಏನು ಕೊಡೋಣ ತಗೋ. ಕಿರಿಕ್ ಶೋಗೆ ಋಷಿ ಕುಮಾರಸ್ವಾಮೀಜಿಗಳು ಬಂದಿದ್ದಾರೆ ಅಂತ ಆಯ್ತಾ? ಶೋ ನಲ್ಲಿ ಕುತ್ಕೊಂಡು ಮಾತಾಡ್ತೀರಾ, ಇಷ್ಟ ಒಂದ್ ಹೆಡ್ಲೈನ್ ಅಪ್ಪ. ಕ್ಯಾಮ್ರಾ ನೋಡ್ಕೊಂಡು ಒಂದು ಹಂಗನ್ ಸಮಯ ನ್ಯೂಸ್ಗೆ ಸ್ವಾಗತ. ನೆಕ್ಸ್ಟ್ ಏನ್ ಹೇಳ್ತೀರಿ ಹೇಳಿ. ನೋಡಿ ಹೇಳ್ಕೊಡ್ತಾ ಇದ್ದೇನೆ, ನ್ಯೂಸ್ ಎಲ್ಲ ಹೇಳ್ಕೊಡ್ತೇನೆ, ಪರವಾಗಿಲ್ಲ. ಯಾರಾದ್ರೂ ಟೀಚಿಂಗ್ ತಗೊಳ್ಳೋರು ಇದ್ರೆ ಕೀರ್ತಿ ಹತ್ರ ತಗೊಳ್ಳಿ. ಇದು ಕೆಳಗಡೆ ಕೊಟ್ರಪ್ಪ, ನೇರವಾಗಿ ಕೀರ್ತಿ ಅವ್ರನ್ನ ಸಂಪರ್ಕಿಸಬೇಕಾದ ನಂಬರ್, ದೂರವಾಣಿ ಸಂಖ್ಯೆ. ಸಮಯ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ಕಿರಿಕ್ ಕೀರ್ತಿ ಎಂಬ ಈ ಕಾರ್ಯಕ್ರಮ ಅದ್ಭುತವಾಗಿ ಕರ್ನಾಟಕದಲ್ಲಿ ನಿಮ್ಮ ಮನೆಯ ಪ್ರತಿಯೊಬ್ಬ ಸದಸ್ಯರಿಗೂ ಮನರಂಜನೆ ಕೊಡ್ತಾ ಇದೆ ಅಂತ ಭಾವಿಸ್ತಾ ಇದ್ದೀವಿ. ಈ ದಿವಸ ಕೀರ್ತಿಯವರು ನಮ್ಮ ಎದುರುಗಡೆ ಕೂತ್ಕೊಂಡಿದ್ದಾರೆ. ಅವ್ರ ಹತ್ರ ನೇರವಾದ ಸಂವಾದವನ್ನ ನಾವು ನಿಮ್ಮ ಮುಂದೆ ತರ್ತಾ ಇದ್ದೀವಿ. ನಮಸ್ಕಾರ ಕೀರ್ತಿಯವರು. ನಮಸ್ಕಾರ. ಏನ್ ಹೇಳ್ದೆ ಗುರು? ಹೇಗೆ ನಿಮ್ಮ ಈ ಆದಿ, ಈ ಇಷ್ಟು ದಿವಸ ನೀವು ನಡ್ಕೊಂಬಂದ ರೀತಿ ಅವೆಲ್ಲ ಅದ್ಭುತ ಕೀರ್ತಿಯವರೇ. ಹೇಗೆ ನಿಮ್ಮ ಬಾಲ್ಯವನ್ನು ಕಳೆದ್ರಿ? ಅದ್ಭುತ ಜಾಸ್ತಿ ಆಯ್ತು. ಅದು ಪ್ಲಸ್ ಭೂತ. ಯಾಕೆಂದ್ರೆ ಕರ್ಕೊಂಬಂದ್ ಕರೆಕ್ಟ್ ಆಗಿ ನೀನು ಕುರ್ಸ್ಕೊಂಡಿದ್ದೆ, ಈಗ ನಾನು ಆಂಕರ್ ಆಗಿದ್ದೆ. ಸಾಕು, ನಾನು ಅದಕ್ಕೆ ಬರೀ ಹೆಡ್ಲೈನ್ಸ್ ಶೋನೇ ಮಾಡಕ್ ಶುರು ಮಾಡ್ಬಿಟ್ರಿ ನೀವು. ನನಗೆ ಕೆಲಸ ಹೋಗೋ ಚಾನ್ಸಸ್ ಇದೆ ಇಲ್ಲಿ. ಬ್ಯಾಕ್ ಟು ಶೋ. ಇದು ಋಷಿ ಕುಮಾರಸ್ವಾಮೀಜಿ ಜೊತೆ ಕೀರ್ತಿ ಅಲ್ಲ, ಕೀರ್ತಿ ಜೊತೆ ಋಷಿ ಕುಮಾರಸ್ವಾಮಿ. ಇವತ್ತು ಕೀರ್ತಿಯವರು ನಮ್ಮ ಸಮಯ ವಾಹಿನಿಗೆ ಬಂದು ಅವರ ಕಷ್ಟ ಸುಖಗಳನ್ನೆಲ್ಲ ಹಂಚ್ಕೋತಾ ಇದ್ದಾರೆ. ಆದ್ರೆ ಅವರಲ್ಲಿ ಒಂದು ನಾವು ಕೇಳಲೇಬೇಕಾದಂತ ವಿಚಾರ ಇದೆ. ನೀವು ಕಾಯ್ತಾ ಇರಿ, ನಾವು ಖಂಡಿತವಾಗ್ಲೂ ಬರ್ತೀವಿ. ಕೀರ್ತಿಯವರ ಮನದಾಳದೊಳಗಡೆ ಇರ್ತಕ್ಕಂತ ಆ ರೂಪಸಿ ಯಾರು ಅಂತ ಬಂದ್ಬಿಡ್ತೀವಿ ಈಗ ಅರ್ಜೆಂಟ್. ಅದು ನಮ್ಮ ಮನೆಯವ್ರು ನೋಡ್ತಾ ಇರ್ತಾರೆ. ಹೌದಾ? ಈಗೂ ಉಂಟೆ. ಬಿಟ್ಬಿಡಿ, ನಿಮಗೆ ನ್ಯೂಸ್ ಓದಕ್ ಬಿಟ್ರೆ ಕೆಲಸ ಹೋಗೋ ಚಾನ್ಸಸ್ ಜಾಸ್ತಿ. ಅಂದ್ರೆ ನೀ ಕಲಿ, ಕರೆಕ್ಟ್, ಕಲಿ. ಆಂಕರಿಂಗ್ ಮಾಡ್ತೀನಿ, ನ್ಯೂಸ್ ಓದ್ತೀನಿ, ಸಂಗೀತ ಆಡ್ತೀನಿ, ಹಾಡು ಬರೀತೀನಿ, ಡಾನ್ಸ್ ಮಾಡ್ತೀನಿ, ಹರಿಕತೆ ಮಾಡ್ತೀನಿ, ಪುರಾಣ ಹೇಳ್ತೀನಿ. ನೀನ್ ಏನೇ ಮಾಡು, ಕಲ್ತ್ಕೊಂಡಿ. ನೀವೇನೇನ್ ಕಲ್ತಿರಿ ಗುರುಗಳೇ ಲೈಫಲ್ಲಿ? ನಾನು ಏನು ಕಲ್ತಿಲ್ಲ, ಕಲಿತಿದ್ದೀನಿ. ಕಲಿ ಅಂತ ಹೇಳಿದವ್ರು ಕಲಿತಿದ್ದೀನಿ. ಏನೇನ್ ಕಲಿತಿದ್ದೀರಿ? ಎಲ್ಲ ಕೀರ್ತಿ ಹತ್ರ ಇವತ್ತು ಆಂಕರಿಂಗ್ ಕಲಿತಾ ಇದ್ದೀನಿ, ಆಯ್ತಾ? ಇದರ ಹಿಂದೆ ಇತಿಹಾಸ ಇಲ್ಲ, ಸಂಗೀತ ಕಲಿಬೇಕು ಅನ್ನೋ ಆಸೆ ಇತ್ತು. ಕಲ್ತಿದ್ರೆ ಸಂಗೀತವನ್ನ ನಾನು ನಿಜವಾಗ್ಲೂ ಸಣ್ಣದ್ರಿಂದ, ನಾನು 5ನೇ ಕ್ಲಾಸಲ್ಲಿ ಇದ್ದಾಗ ಪುಷ್ಪ ಟೀಚರ್ ಅಂತ ಅವರು ನಮ್ಮ ಸ್ಕೂಲಲ್ಲಿ, ಅವರು ಕ್ಲಾಸ್ ಒಳಗಡೆ ಬರ್ತಿದ್ದಂಗೆ ಸಂಗೀತ ಆಡ್ಕೊಂಬರೋರು. ಅಂದ್ರೆ 1ನೇ ಕ್ಲಾಸಿಂದ ಅವ್ರನ್ನ ನೋಡ್ತಾ ಇದ್ದೀನಿ 7th ವರ್ಗು. ಅಂದ್ರೆ ಅವ್ರ ಕ್ಲಾಸ್ ಒಳಗಡೆ ಹೆಜ್ಜೆ ಇಟ್ರು ಅಂದ್ರೆ ಅವರು ಸರಿ 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 ರೇ ಗ ಗ ಮ ಮ ರೇ ರೇ ಗ ರೇ ರೇ ಗ ರೇ ಗ ರೇ ರೇ ಗ ಗ ಮ ಮ ಪ ಪ ಮಕ್ಕಳ ಅನ್ನೋ. ಅಂದ್ರೆ ಅವರು ಹಾಡ್ಕೊಂಡೇ ಬಂದು ಅಂತ ಅಂದ್ರೆ ಅಲ್ಲಿ ಸಂಗೀತದ ಕಲಿಬೇಕು. ಅದ್ ನೀವು ಹೇಳಿದ್ರಲ್ಲ, ಅದು ಕಂಟಿನ್ಯೂ. ತಾನಿದ ಮಗರೆ ನಿಸ ನಿಸ ಗ ಮದ ನಿದ ಸ ತಾನಿದ ಮದ ನಿ ಮಮ ಗ ಮದ ಸ ಮಗರೆ ಗ ಮದ ನಿದ ದ ಮಗ ಮಗರಿ ಗ ಮದ ಸನಿ ನಿದ ದ ಮಗರಿ ಗ ಮದ ಗಾರಿ ಸನಿ ದ ಮದ ನಿ ಸ ತಾರೆ ತದಿ ನಿದಗ ಜೋಡು ದಗ ದಳಂಗು ದಗ ತದಿ ಗಿಣ ತ ದೇತ ದೇತೈ ಕೇಳದಗದ ಸಾಕಾದಾಗಿರ್ದೆ ಗುರು. ಹೋಗ್ತಾರೆ.
ಹೆಂಗ್ ಗುರುಗಳೇ? ಅದೇ ಪಿಚ್ಚು, ಅದೇ ಟ್ಯೂನ್ ಅಲ್ಲಿ ನೀವು ಸ್ಟಾರ್ಟಿಂಗ್ ಬರ್ತಾ ನನಗೇನೋ ಒಂದು ಕೀರ್ತಿ ಇದ್ರಲ್ಲಿ ಏನೋ ಟ್ಯೂನ್ ಆಗ್ತಾ ಇದ್ರಿ. ಇಲ್ಲ ಹಾಕಿದ್ರಿ ನೀವು ಕಿರಿ, ಅದೇನೋ ಕೀರ್ತಿ ಅನ್ನೋ ಇದ್ರಲ್ಲಿ ಏನೋ ಮಾಡಿದ್ರಿ. ಕೀರ್ತಿ ಕೀರ್ತಿ ಕಣಯ್ಯ ಇವನೋ ಕಿರಿ ಕೀರ್ತಿ ಕಣಯ್ಯ ಕರಿಯ ಮನದೊಡೆಯ ಅದ್ಭುತಾನಂತ ವೈಭವದಿಂಚಿ. ವಾ ವಾ, ಕಂಟಿನ್ಯೂಸ್ ಆಗಿ ನಾನು ಪ್ರೋವಾಗ ಹಾಕೋದಿದ್ದೆ. ಹೌದಾ? ಹಾಕೋಪ್ಪ. ಬೇರೆ ಬೇರೆ ಅಂದ್ರೆ ಏನು ಇಲ್ಲಮ್ಮ, ನೀ ಕೇಳು, ನಾ ಹೇಳ್ತೀನಿ. ನೀವು ಸಂಗೀತ ಕಲ್ತ್ರಿ. ಸಂಗೀತ ಅಂದ್ರೆ ಅದು ನಾನು ಹಾಡಲೇಬೇಕಾಗಿತ್ತು. ಅಭ್ಯಾಸ ಮಾಡ್ಲೇಬೇಕಾಗಿತ್ತು. ನನ್ನ ಕತೆಗೆ ಹಾಡ್ಬೇಕಾಗಿತ್ತು, ಉಪಮೇಯಗಳು ಬೇಕಾಗಿತ್ತು, ನನ್ನ ಡಾನ್ಸಿಗೆ ಬೇಕಾಗಿತ್ತು. ಒಂದು ಹಾಡು ಹಾಡೋದ್ರಲ್ಲ ಗುರುಗಳೇ ನೀವು ಸಿನಿಮಾಗೆ? ಯಾವುದು? 3 ಹಾಡು ಹಾಡಿದೆ ನಾನೇ. ಒಂದು ರಚನೆ ಮಾಡಿ ಹಾಡಿದೆ. ನೀವು ರಚನೆ ಮಾಡಿ ಹಾಡ್ರ ಹಾಡನ್ನ ಒಂದೆರಡು ಲೈನ್ ಬಿಡಿ. ಹಾಡಿದ್ದೀನಿ ಅನ್ಸುತ್ತೆ ಇದೇ ವೇದಿಕೆನಲ್ಲಿ. ನನ್ನ ಶೋನಲ್ಲಿ ಒಂದ್ಸಲಿ ಬರಲಿ. ಹುಟ್ಟಿನ ಟೇಷನ್ನು ಬಿಟ್ಟೈತೆ ಜೀವ, ಹತ್ತೈತೆ ಪ್ರೀತಿಯ ತೇರ ಬಂಡಿ, ಸಾವಿನ ಟೇಷನ್ನು ಸಿಗುವ ತನಕ ಸಾಗುತ್ತಲಿರಬೇಕು ದೇಹವಿಂಡಿ. ಈ ಹುಟ್ಟಿನ ಟೇಷನ್ ಅನ್ನ ಬಿಟ್ಟೈತೆ ಜೀವ, ಹತ್ತೈತೆ ಪ್ರೀತಿಯ ತೇರ ಬಂಡಿ, ಸಾವಿನ ಟೇಷನ್ನು ಸಿಗುವ ತನಕ ಸಾಗುತ್ತಲಿರಬೇಕು ದೇಹವಿಂಡಿ. ಅಂದ್ರೆ ನಾವು ಊಟದಾಗಿಂದ ಸಾಯೋವರೆಗೂ ಒಂದು ಟೇಷನ್ ಬಿಟ್ಟು ಇನ್ನೊಂದು ಟೇಷನ್ಗೆ ಹೋಗ್ತಿರ್ತೀವಿ. ಅಲ್ಲಿ ನಮ್ಮ ದೇಹವನ್ನು ನಿಂತ್ಕೋತೀವಿ. ನೀನು ಆಂಕರಿಂಗ್ ಮಾಡ್ತಿದ್ಯಾ, ನಾನೇನೋ ಮಾಡ್ತಾ ಇದ್ದೀನಿ, ಪಾಪ ಆತ ಕ್ಯಾಮ್ರಾ ಹಾಕೊಂಡು ಕಿವಿಗೆ ಹಾಕೊಂಡು ನಿಂತ್ಕೊಂಡು ಅವನು ಯಾರೋ ಅಲ್ಲಿ ಕೂತ್ಕೊಂಡು ಇದು ಮಾಡ್ಕೊಳ್ತಿ. ಇಷ್ಟೆಲ್ಲ ಮಾಡಿ ಯಾರಿಗೋಸ್ಕರ ಮಾಡ್ತಿದ್ದೀವಿ ಅಂತಂದ್ರೆ ಆ ಪ್ರೀತಿ ಅನ್ನೋದಕ್ಕೆ. ಯಾರ ಪ್ರೀತಿ? ನಮ್ಮ ಮನೆಯಲ್ಲಿ ಯಾರೋ ನಮ್ಮನ್ನು ಪ್ರೀತಿಸ್ತಾ ಇದ್ದಾರೆ, ಅವ್ರಿಗೆ ತಗೊಂಡೋಗಿ ಅನ್ನ ಹಾಕ್ಬೇಕು. ಆ ರೀತಿ ಜೀವನ ಎಂದೋ ಒಂದ್ ದಿವಸ ಹೊರಟೋಗ್ತೀವಿ. ಅಲ್ಲಿವರೆಗೂ. ಯಾವ ಸಿನಿಮಾ ಗುರುಗಳ ಆಡಿದ್ದು? ಇದು 24 ಕ್ಯಾರೆಕ್ಟ್ ಅಂತ ಮೂವಿಗೆ. ಅದಾದ್ಮೇಲೆ ನಮಕ್ ಹರಾಮ್ಗೆ ಅಂತ ಅಂದ್ಬಿಟ್ಟು ಬೇರೆ ಒಂದು ಹಾಡಿಸಿದ್ರು. ಯಾವ್ದು ಗುರುಗಳೇ? ನಮಕ್ ಹರಾಮ್ಗೆ ಒಂದು ಹರಿಕತೆ ಶೈಲಿನಲ್ಲಿ ಮಾಡಿದ್ರು. ತುಂಬಾ ಚೆನ್ನಾಗಿದೆ ಅದನ್ನು. ಹರಿಕತೆ ಸ್ಟೈಲ್ ಸೂಪರ್ ಆಗಿ ಮಾಡ್ತೀರಾ ಅಂತ ನೀವು? ಏನಿಲ್ಲಮ್ಮ, ಎಲ್ಲ ಮಾಡ್ಬೋದು, ನೀನು ಮಾಡ್ಬೋದು. ಅದು ಚೆನ್ನಾಗಿ ಬಂತು. ಆಮೇಲೆ ಇನ್ನೊಂದು ಇವತ್ತು 2 ಸಾಂಗ್ ಕಾಂಪೋಸಿಂಗ್ ಇದೆ. ಅಂದ್ರೆ ನೀವ್ ಹಾಡ್ತಿದ್ದೀರ? ನಾನೇ ಹಾಡ್ತಾ ಇದ್ದೀನಿ. ಅದು ನಂಗೆ ಗೊತ್ತಿಲ್ಲ, ಒಟ್ಟಲ್ಲಿ ನಿಜವಾಗ್ಲೂ ನಾನು ಹಾಡ್ದೆ, ನಾನು ಮಾಡ್ದೆ, ನಾನು ಕಲ್ತ್ಕೊಂಡೆ ಅನ್ನಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಸೇರಿ ನನ್ನ ಕೈನಲ್ಲಿ ಮಾಡಿಸಿದ್ರಿ. ನೀವು ಹಾಡಬಲ್ರಿ ಹಾಡ್ರಿ ಅಂತ ಹಾಡ್ಸಿದ್ರಿ, ನೀವು ಬರೀಬಲ್ರಿ ಬರೀರಿ ಅಂತ ಬರ್ಸಿದ್ರಿ, ನೀವು ಭಾಷಣ ಮಾಡಬಲ್ರಿ ಮಾಡಿ ಅಂತ ಮಾಡಿಸಿದ್ರಿ. ಅಷ್ಟೇ. ನಾನು ಕೇವಲ ಒಂದು ಜೇಡಿ ಮಣ್ಣು, ನನ್ನನ್ನು ಆಕಾರವಾಗಿ ತಿದ್ದುಕೊಳ್ತಾ ಇರೋ ನೀವು. ಗುರುಗಳೇ, ಹರಿಕತೆ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಗೆ ಹರಿಕತೆ ಸ್ಟೈಲ್ ಮಾತಾಡಕ್ ಬರುತ್ತಾ ಅಥವಾ ಹರಿಕತೆ ಕತೆ ಮಾಡ್ತೀನಲ್ಲ? ನಾನು ಕತೆನೇ ಮಾಡ್ತೀನಿ, ಸುಮಾರು ಕತೆಗಳು ಮಾಡ್ತೀನಿ. ಆದ್ರೆ ಇದೊಂದು ಅಹಂಕಾರ ಇತ್ತು ನನಗೆ. ನಾ ಕತೆ ಮಾಡ್ಬೇಕಾದ್ರೆ ದೇವಿ ಭಾಗವತ ಎಲ್ಲಿಂದ ಕೇಳಿದ್ರೆ ಹೇಳ್ತೀನಿ ಕೇಳ್ರಿ ಅಂತಿದ್ದೆ. ಮಹಾಭಾರತ ಪೂರ್ವ ಯಾವ ಕಂದ ಬೇಕು ನಿಮ್ಗೆ ಅಂತಿದ್ದೆ. ರಾಮಾಯಣ ಏನ್ ತಗೊಳ್ಳೋಣ ಇವತ್ತು, ಇದನ್ನ ತಗೊಳ್ಳೋಣ, ಓಕೆ ಹನುಮದ್ ವಿಲಾಸ ತಗೊಂಡ್ಬಿಡೋಣ ಅಂತಿದ್ದೆ. ನಾನು 2-3 ಸಾವಿರ ಜನ ಕುಂತಿದ್ದಾಗ ಒಂದ್ಸತಿ ಸಿಗಾಕೊಂಬಿಟ್ಟೆ. ಹಿಂಗೆ ಅಂತಂದ್ರೆ ಒಂದೇ ನಿಮಿಷ ಗುರುಗಳೇ, ಸಣ್ಣ ಬ್ರೇಕ್ ತಗೋತೀನಿ. ಹರಿಕತೆ ಬಗ್ಗೆ ಅವರು ಮಾತಾಡ್ತಾರೆ, ನನಗೂ ಒಂದ್ ಸ್ವಲ್ಪ ಹರಿಕತೆ ಪ್ರಾಕ್ಟೀಸ್ ಮಾಡಿಸ್ತಾರೆ. ಅದಕ್ಕೆ ಮುಂಚೆ ಮತ್ತೊಂದು ಸ್ಮಾಲ್ ಬ್ರೇಕ್.